ಎಲ್ಲರಿಗೂ ನಮಸ್ಕಾರ. ಇವತ್ತು ರುಚಿಯಾದ ಸಿಹಿ ಕುಂಬಳಕಾಯಿ ಮತ್ತು ಅವರೆಕಾಳು ಹಾಕಿ ಒಂದು ಸಾರು ಮಾಡಿದ್ದೇನೆ. ಗಸಿ ಅಂತಲೇ ಹೇಳ್ಬೋದು. ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಲಿಕ್ಕಿಲ್ಲ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕದೆ ಮಾಡುವಂತಹ ಒಂದು ರುಚಿಯಾದ ಕುಂಬಳಕಾಯಿ ಅವರೆಕಾಳು ಸಾರು. ಅವರೆಕಾಯಿಯ ಬದಲಾಗಿ ಬಟಾಣಿ ಕಾಳು ಅಥವಾ ಬೇರೆ ಯಾವುದೇ ಕಾಳು ಹಾಕಿ ಕೂಡ ಈ ಸಾರು ಮಾಡ್ಕೊಳ್ಬೋದು. ಸಿಹಿ ಕುಂಬಳಕಾಯಿ ಮಾತ್ರ ಹಾಕಿ ಕೂಡ ಮಾಡ್ಲಿಕ್ಕಾಗ್ತದೆ. ಈಗ ಈ ಮಾಡುವ ವಿಧಾನವನ್ನು ತೋರಿಸ್ತೇನೆ. ಈಗ ಮೊದಲಿಗೆ ನೀವು ಇಲ್ಲಿ ಅವರೆಕಾಳನ್ನು ನೆನೆಸಿಟ್ಟಿರಬೇಕು. ಜೇನವರೆ ಅಂತಲೇ ಹೇಳ್ತಾರೆ ಇದಕ್ಕೆ. ಒಣ ಅವರೆಕಾಳು ಇದನ್ನು ರಾತ್ರಿ ನೆನೆಸಿ ಮರುದಿವಸ ನೀವು ಇದರ ಸಾರು ಮಾಡಬೇಕು. ಇದನ್ನು ನಾನು ರಾತ್ರಿ ಇಡೀ ನೆನೆಸಿಟ್ಟಿದ್ದೇನೆ. ಈಗ ಇದನ್ನು ತೊಳೆದು ಬೇಯಲಿಕ್ಕೆ ಇಡಬೇಕು. ಕುಕ್ಕರಲ್ಲಿ ಹಾಕಿ ಬೇಯಿಸ್ತೇನೆ. 3ರಿಂದ 4 ವಿಸಿಲ್ ಕೂಗಿಸಿಕೊಳ್ಬೇಕು. ಆವಾಗ ಅದು ಚೆನ್ನಾಗಿ ಮೆತ್ತಗಾಗಿ ಬೇಯ್ತದೆ. ಈಗ ಇದರ ಜೊತೆ ನಾನು ಸಿಹಿ ಕುಂಬಳಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೇನೆ. ಸಿಹಿ ಕುಂಬಳಕಾಯಿ ಒಂದು ಸಣ್ಣ ತುಂಡು ಇದ್ರೆ ಸಾಕಾಗ್ತದೆ, ದೊಡ್ಡದೇನು ಬೇಡ. ಮತ್ತೆ ಸಿಹಿ ಕುಂಬಳಕಾಯಿ ಮತ್ತು ಅವರೆಕಾಳನ್ನು ಬೇರೆ ಬೇರೆ ಬೇಯಿಸಿಕೊಳ್ಬೇಕು. ಮೊದಲಿಗೆ ಅವರೆಕಾಳನ್ನು ಬೇಯಿಸಿಕೊಂಡು ಆಮೇಲೆ ಸಿಹಿ ಕುಂಬಳಕಾಯಿ ಹಾಕ್ಕೊಳ್ಬೇಕು. ಜೊತೆಯಲ್ಲೇ ಹಾಕಿ ಬೇಯಿಸಿದ್ರೆ ಕರಗಿ ಹೋಗ್ತದೆ. ಈಗ ಸಿಹಿ ಕುಂಬಳಕಾಯಿಯನ್ನು ಮೊದಲಿಗೆ ಚೆನ್ನಾಗಿ ತೊಳೆದುಕೊಂಡು ಅದರ ಒಳಗಿನ ತಿರುಳೆಲ್ಲ ತೆಗೆದು, ಸಿಪ್ಪೆ ತೆಗಿಲಿಲ್ಲ, ಸಿಪ್ಪೆ ಸಹಿತ ಹಾಕ್ಕೊಳ್ತಾ ಇದ್ದೇನೆ. ಈಗ ಇಷ್ಟಿಷ್ಟು ದೊಡ್ಡ ತುಂಡು ಮಾಡಿದ್ದೇನೆ ನೋಡಿ. ಸ್ವಲ್ಪ ದೊಡ್ಡ ದೊಡ್ಡ ತುಂಡು ಮಾಡಬೇಕು. ಇದು ಬೇಯುವಾಗ ಬೇಗ ಕರಗ್ತದೆ, ಅದಕ್ಕಾಗಿ ಆದಷ್ಟು ದೊಡ್ಡ ತುಂಡು ಮಾಡ್ಕೊಳ್ಬೇಕು ನೋಡಿ. ಈಗ ನಾನು ಅವರೆಕಾಳು ಕೂಡ ಬೇಯಿಸಿ ತಂದಿದ್ದೇನೆ. ಅವರೆಕಾಳು ಬೇಯಿಸಿದಾದ್ಮೇಲೆ ಅದರ ನೀರು ಸ್ವಲ್ಪ ಕಹಿ ಇರ್ತದೆ. ನೀವು ಬೇಕಿದ್ರೆ ಆ ನೀರನ್ನು ಚೆಲ್ಬಹುದು. ಅವರೆಕಾಳು ಚೆನ್ನಾಗಿ ಬೆಂದಿದೆ ನೋಡಿ. ಈ ಥರ ಮೆತ್ತಗೆ ಬೇಯಿಸಿಕೊಳ್ಬೇಕು. ನಾನಿಲ್ಲಿ 3 ಸೀಟಿ ತೆಗೆದಿದ್ದೇನೆ. ಇದು ಈಗ ಚೆನ್ನಾಗಿ ಬೆಂದಿದೆ. ಈಗ ಇದರ ನೀರು ತೆಗೆದು ಕೆಲವರು ಸಾರು ಮಾಡ್ತಾರೆ. ಅದು ಅವರೆಕಾಳು ಸ್ವಲ್ಪ ಕಹಿ ಇರ್ತದೆ ನೋಡಿ. ಜಾಸ್ತಿ ಏನಲ್ಲ, ಒಂದು ಸ್ವಲ್ಪ ಕಹಿ ಇರ್ತದೆ. ಆ ನೀರನ್ನು ನೀವು ಚೆಲ್ಬಹುದು. ನಾನು ಇದನ್ನು ಚೆಲ್ತಾ ಇಲ್ಲ. ಕಟ್ ಮಾಡಿದ ಕುಂಬಳಕಾಯಿಯನ್ನು ಹಾಕ್ಕೊಳ್ಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಇಲ್ಲಿ ಮೊದಲಿಗೆ ನೀವು ಅವರೆಕಾಳನ್ನು ಬೇಯಿಸಿಕೊಂಡೆ ಸಿಹಿ ಕುಂಬಳಕಾಯಿಯನ್ನು ಹಾಕ್ಕೊಳ್ಬೇಕು. ಇಲ್ಲ ಇದ್ರೆ ಎರಡು ಕೂಡ ಕರಗಿ ಪಾಯಸದ ಥರ ಆಗಿ ಹೋಗ್ತದೆ. ಈಗ ಇದಕ್ಕೆ ಬೇಯಿಸುವಾಗಲೇ ನಾನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ. ಅವರೆಕಾಳಿಗೆ ಮತ್ತು ಕುಂಬಳಕಾಯಿಗೆ ಸ್ವಲ್ಪ ಉಪ್ಪು ಎಳ್ಕೊಂಡ್ರೆ ರುಚಿಯಾಗಿ ಆಗ್ತದೆ. ಅದಕ್ಕಾಗಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಇದಕ್ಕೆ ಸ್ವಲ್ಪ ಬೆಲ್ಲ ಕೂಡ ಈಗಲೇ ಹಾಕ್ಕೊಳ್ತಾ ಇದ್ದೇನೆ. ಬೆಲ್ಲ ಕೂಡ ಹಾಕೋದ್ರಿಂದ ಇದರ ಸ್ವಲ್ಪ ಕಹಿ ಅಂಶ ಕಡಿಮೆ ಆಗ್ತದೆ. ಕಹಿ ಅಂದರೆ ಇದನ್ನು ಹಾಗಲಕಾಯಿ ಥರ ಕಹಿ ಇರುವುದಿಲ್ಲ. ಸ್ವಲ್ಪ ನಿಮಗೆ ಅದು ತಿಂದು ನೋಡುವಾಗ ಅಂದಾಜಾಗ್ತದೆ, ಸ್ವಲ್ಪ ಕಹಿ ಟೇಸ್ಟ್ ಇರ್ತದೆ. ಅದಕ್ಕೆ ಬೇಕಿದ್ರೆ ನೀವು ಆ ನೀರನ್ನು ಚೆಲ್ಕೊಂಡು ಬೇರೆ ನೀರು ಹಾಕಿ ಮತ್ತೆ ಕುಂಬಳಕಾಯಿ ಹಾಕಿ ಬೇಕಿದ್ರೆ ಬೇಯಿಸಿಕೊಳ್ಬೋದು. ಈಗ ನಾನು ಇದಕ್ಕೆ ರುಚಿಗೆ ಒಂದು 2 ಚಮಚ ಆಗುವಷ್ಟು ಬೆಲ್ಲದ ಪುಡಿ ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಎಷ್ಟು ಸಿಹಿ ಆಗಬೇಕೋ ಅಷ್ಟು ನೀವು ಬೆಲ್ಲ ಹಾಕ್ಕೊಳ್ಬೋದು. ಈಗ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬೇಯಲಿಕ್ಕಿಡುವ. ಸ್ವಲ್ಪ ಅರ್ಧನೇ ಬೆಂದರೆ ಸಾಕು, ಜಾಸ್ತಿ ಏನು ಬೇಯಿಸಿಕೊಳ್ಳೋದು ಬೇಡ. ಮತ್ತು ಮಸಾಲೆ ಎಲ್ಲ ಹಾಕಿದ ಮೇಲೆ ಕುಂಬಳಕಾಯಿ ಕರಗಿ ಹೋಗ್ತದೆ. ಅದಕ್ಕಾಗಿ ಒಂದು ಸ್ವಲ್ಪ ಹೊತ್ತು 5 ನಿಮಿಷ ಬೇಯಿಸಿಕೊಳ್ಳುವ. ಕುಂಬಳಕಾಯಿ ಮತ್ತು ಅವರೆಕಾಳು ಸಾರನ್ನು ನಾವು ಕಮಟೆಕಾಯಿ ಹಾಕಿ ಕೂಡ ಮಾಡ್ತೇವೆ. ಕಮಟೆಕಾಯಿ ಹಾಕಿ ಮಾಡುವಾಗ ಕೊತ್ತಂಬರಿ ಎಲ್ಲ ಹಾಕಲಿಕ್ಕಿಲ್ಲ. ಈಗ ಕಮಟೆಕಾಯಿ ಅಂದರೆ ಎಂಥದಂತ ಗೊತ್ತಿಲ್ಲದವರಿಗೆ ಈಗ ತೋರಿಸ್ತಾ ಇದ್ದೇನೆ ನೋಡಿ. ಇದಕ್ಕೆ ಕಮಟೆಕಾಯಿ ಅಂತ ಹೇಳ್ತಾರೆ. ಈ ಕಮಟೆಕಾಯಿ ಹಾಕಿ ಕೂಡ ನಾವು ಈ ಸಾರನ್ನು ಮಾಡ್ತೇವೆ. ಇವತ್ತು ಮಾತ್ರ ನಾನು ಈ ಕಮಟೆಕಾಯಿ ಹಾಕ್ತಾ ಇಲ್ಲ, ನಿಮಗೆ ಗೊತ್ತಾಗಲಿ ಅಂತ ಹೇಳಿ ತೋರಿಸ್ತಾ ಇರೋದಷ್ಟೇ. ನೋಡಿ, ಈ ಥರ ಇರ್ತದೆ ಕಮಟೆಕಾಯಿ. ಇದಕ್ಕೆ ನಮ್ಮ ಉತ್ತರ ಕನ್ನಡದಲ್ಲಿ ಜುಮ್ಮಿನ ಕಾಳು ಅಂತ ಹೇಳ್ತಾರೆ. ಹಾಗೆ ಕೊಂಕಣಿಯಲ್ಲಾದರೆ ತೆಪ್ಪಳ ಅಂತ ಹೇಳ್ತಾರೆ ನೋಡಿ. ಈಗ ಇದು ಒಣಗಿದೆ ನೋಡಿ. ಹಸಿ ತಂದು ಒಣಗಿಸಿ ನಾವು ಹೀಗೆ ಸ್ಟೋರ್ ಮಾಡಿ ಇಡ್ತೇವೆ. ಸಾರಿಗೆಲ್ಲ ಹಾಕಲಿಕ್ಕೆ ಬೇಕಾಗ್ತದೆ ಅಂತೇಳಿ ಸ್ಟೋರ್ ಮಾಡ್ತೇವೆ. ಇದನ್ನು ಹಸಿ ಇರುವಾಗ ತಂದು ಮನೆಯೊಳಗೆ ಒಣಗಿಸಬೇಕು. ಬಿಸಿಲಲ್ಲಿ ಒಣಗಿಸಿ ಇಡುವುದಲ್ಲ, ಮನೆಯೊಳಗೆ ಒಣಗಿಸಿಟ್ಟು ಒಣಗಿದ ಮೇಲೆ ಇದನ್ನೊಂದು ಡಬ್ಬದಲ್ಲಿ ಹಾಕಿ ಇಡುವುದು. ಈಗ ಇದನ್ನು ಸ್ವಲ್ಪ ನೀರಿನಲ್ಲಿ ಹಾಕಿ ಒಂದು 10 ನಿಮಿಷ ನೆನೆಸಿಟ್ಕೊಂಡು ಜಜ್ಜಿ ತಗೊಳ್ಬೇಕು. ಮಾತ್ರ ಅದರ ನೀರು ಮಾತ್ರ ಸಾರಿಗೆ ಹಾಕೋದು. ಕಮಟೆಕಾಯಿಯನ್ನು ನಾನು ಈ ಸಾರಿಗೆ ಹಾಕ್ತಾ ಇಲ್ಲ, ಅದಕ್ಕಾಗಿ ಇದಕ್ಕೆ ಬೇರೆ ಈಗ ಮಸಾಲೆ ಹಾಕೋದು. ಈಗ ಮೊದಲಿಗೆ ಮಸಾಲೆಗೆ ಹುರಿದುಕೊಳ್ಳುವ. ಒಲೆ ಮೇಲೆ ಒಂದು ಸೌಟನ್ನಿಟ್ಟು ಅದರಲ್ಲಿ ಖಾರಕ್ಕೆ ತಕ್ಕ ಹಾಗೆ ಮೆಣಸು ಹಾಕಿದ್ದೇನೆ. ಮತ್ತು 2 ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ ಹಾಕ್ಕೊಳ್ಬೇಕು. ಮತ್ತು 1 ಚಮಚ ತೆಂಗಿನ ಎಣ್ಣೆ ಹಾಕಿ ಇದನ್ನು ಸ್ವಲ್ಪ ಮೊದಲು ಹುರಿದುಕೊಳ್ಳುವ. ಕೊತ್ತಂಬರಿ ಸ್ವಲ್ಪ ಪರಿಮಳ ಬರಲಿಕ್ಕೆ ಶುರು ಆಗ್ತದೆ. ಆವಾಗ ಒಂದು ಸಣ್ಣ ತುಂಡು ಹಿಂಗನ್ನು ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಹುರಿದುಕೊಳ್ಬೇಕು. ಹಿಂಗಿನ ಪರಿಮಳ ಚೆನ್ನಾಗಿ ಬರ್ತದೆ. ಅಷ್ಟು ಹೊತ್ತು ಹುರಿದುಕೊಳ್ಳಿ. ಈಗ ಹುರಿದಾಗಿದೆ. ಈಗ ಇಲ್ಲಿ 1 ಕಪ್ ಆಗುವಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ. ಹುರಿದ ಮಸಾಲೆ ಹಾಕಿ, ಸಣ್ಣ ಹುಣಸೆ ಹುಳಿ ಹಾಕಿ, ಒಂದು 1/4 ಚಮಚ ಆಗುವಷ್ಟು ಅರಿಶಿನ ಹಾಕಿ ಈಗ ಇದನ್ನೊಂದು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಬಿಕೊಳ್ಬೇಕು.
ಈಗ ಮಿಕ್ಸಿ ಜಾರಲ್ಲೇ ಹಾಕ್ಕೊಂಡಿದ್ದೇನೆ. ಈಗ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಬಿಕೊಳ್ಳುವ. ರುಬ್ಬುವಾಗ ಜಾಸ್ತಿ ನಯವಾಗಿ ರುಬ್ಬಬೇಕಾಗಿಲ್ಲ, ಜಾಸ್ತಿ ನಯವಾಗಿ ರುಬ್ಬುವುದು ಬೇಡ. ನೋಡಿ, ಈ ಥರ ರುಬ್ಬಿದ್ದೇನೆ. ಈಗ ಕುಂಬಳಕಾಯಿ ಬೇಯಲಿಕ್ಕಿಟ್ಟು 5 ನಿಮಿಷ ಆಗಿದೆ. ಈಗ ಕುಂಬಳಕಾಯಿ ಬೆಂದಿದೆಯೇ ನೋಡುವ. ಕುಂಬಳಕಾಯಿಯನ್ನು ಜಾಸ್ತಿ ಬೇಯಿಸಬಾರ್ದು, ಅರ್ಧ ಬೆಂದರೆ ಸಾಕಾಗ್ತದೆ. ಮತ್ತು ಮಸಾಲೆ ಎಲ್ಲ ಹಾಕಿದ ಮೇಲೆ ಕುಂಬಳಕಾಯಿ ಕರಗಿ ಹೋಗ್ತದೆ. ಅದಕ್ಕಾಗಿ ಸ್ವಲ್ಪನೇ ಬೇಯಿಸಿಕೊಳ್ಬೇಕು. ನೋಡಿ, ಈಗ ಕುಂಬಳಕಾಯಿ ಅರ್ಧ ಬೆಂದಿದೆ, ಜಾಸ್ತಿ ಏನು ಕರಗಲಿಲ್ಲ. ಈಗ ಮಸಾಲೆ ಹಾಕ್ಕೊಳ್ಬೇಕು. ಮತ್ತು ಇದು ಗಸಿ ಟೈಪ್ ಮಾಡೋದಿದ್ರೆ ಸ್ವಲ್ಪ ದಪ್ಪ ಮಾಡಬೇಕು. ಸೈಡ್ ಡಿಶ್ ಆಗಿ ಮಾಡೋದಿದ್ರೆ ಸ್ವಲ್ಪ ದಪ್ಪ ಮಾಡ್ಕೊಳ್ಬೇಕು. ಈಗ ನಾನು ಇಷ್ಟು ದಪ್ಪ ಮಾಡಿದ್ದೇನೆ ನೋಡಿ. ಮತ್ತು ಇದು ತಣಿದ ಮೇಲೆ ತುಂಬ ದಪ್ಪ ಆಗ್ತದೆ. ಈಗ ಒಂದು ಸ್ವಲ್ಪ ಮಿಕ್ಸಿಯಲ್ಲಿ ಕೂಡ ನೀರು ಹಾಕಿ ಸೇರಿಸ್ಕೊಂಡಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಉಪ್ಪು ತಾಗಿರದಿದ್ರೆ ಮತ್ತೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕು. ಕುಂಬಳಕಾಯಿ ಬೇಯಿಸ್ಲಿಕ್ಕೆ ಹಾಕುವಾಗಲೇ ಉಪ್ಪು ಹಾಕಿದುಂಟು ನೋಡಿ, ಹಾಗಾಗಿ ಸ್ವಲ್ಪ ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ನಾನು ಇದಕ್ಕೀಗ ಉಪ್ಪು ತಾಗಲಿಲ್ಲ, ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಮತ್ತೆ ಹಾಕ್ಕೊಳ್ತಾ ಇದ್ದೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮುಚ್ಚಳ ಮುಚ್ಚಿಟ್ಟು ಇದನ್ನು ಕುದಿಲಿಕ್ಕೆ ಬಿಡ್ತೇನೆ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕದೆ ಮಾಡುವಂತಹ ಒಂದು ರುಚಿಯಾದ ಸಾರು. ಶುಭ ಸಮಾರಂಭಗಳಿಗೆ ಮತ್ತು ಹಬ್ಬದ ದಿನ ಎಲ್ಲ ನಾವು ಈ ಥರದ ಸಾರು ಮಾಡ್ತೇವೆ. ಕಮಟೆ ಕಾಳು ಹಾಕೋದಿದ್ರೆ ಕಮಟೆ ಕಾಳನ್ನು ಸ್ವಲ್ಪ ಜಜ್ಜಿ ನೀರಿನಲ್ಲಿ ನೆನೆಸಿಟ್ಟು ಆಮೇಲೆ ಇದು ಕುದಿಯುತ್ತಿರುವಾಗ ಸೇರಿಸಬೇಕು. ಈಗ ಇದಕ್ಕೆ ಕೊತ್ತಂಬರಿ ಹಾಕಿರೋದ್ರಿಂದ ಇದಕ್ಕೆ ಕಮಟೆಕಾಯಿ ಎಲ್ಲ ಹಾಕಿ ಸಾರು ಮಾಡಲಿಕ್ಕಿಲ್ಲ. ಕಮಟೆಕಾಯಿ ಹಾಕುವಾಗ ಕೊತ್ತಂಬರಿ ಬೀಜ ಎಲ್ಲ ಹಾಕೋದಿರುವುದಿಲ್ಲ. ಕಮಟೆಕಾಯಿ ಹಾಕಿ ಸಾರು ಮಾಡಿದರೆ ಇದಕ್ಕೆ ಒಗ್ಗರಣೆ ಎಲ್ಲ ಹಾಕ್ಲಿಕ್ಕೆ ಇರುವುದಿಲ್ಲ. ಈಗ ನಾನು ಇದಕ್ಕೆ ಕಮಟೆಕಾಯಿ ಹಾಕಲಿಲ್ಲ, ಹಾಗಾಗಿ ಇದಕ್ಕೆ ಒಂದು ಒಗ್ಗರಣೆ ಹಾಕಬೇಕು. ಈಗ ಸಾರು ಚೆನ್ನಾಗಿ ಕುದಿ ಬಂದಿದೆ. ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ಈಗ ಇದಕ್ಕೊಂದು ಒಗ್ಗರಣೆ ಹಾಕಬೇಕು. ಒಗ್ಗರಣೆಗೆ 2 ಚಮಚ ತೆಂಗಿನ ಎಣ್ಣೆಯನ್ನು ತಗೊಂಡಿದ್ದೇನೆ. ತೆಂಗಿನ ಎಣ್ಣೆ ಬಿಸಿಯಾದ ಹಾಗೆ 1 ಚಮಚ ಸಾಸಿವೆ ಹಾಕ್ಕೊಳ್ಬೇಕು. ಮತ್ತು 1 ಕಡ್ಡಿ ಕರಿಬೇವು ಹಾಕ್ಕೊಂಡು ಒಗ್ಗರಣೆಯನ್ನು ಮಾಡಬೇಕು. ಹಿಂಗು ರುಬ್ಬುವಾಗ ಹಾಕಿರದಿದ್ರೆ ಈಗ 1 ಚಮಚ ಹಿಂಗು ಪುಡಿ ಹಾಕಿದ್ರೂ ಆಗ್ತದೆ ನೋಡಿ. ಈಗ ಈ ಒಗ್ಗರಣೆಯನ್ನು ಸಾರಿಗೆ ಹಾಕಿ ಮುಚ್ಚಳ ಮುಚ್ಚಿಟ್ಟು 2 ನಿಮಿಷ ಆದಮೇಲೆ ಮುಚ್ಚಳ ತೆರೆದು ಮಿಕ್ಸ್ ಮಾಡಬೇಕು. ರುಚಿಯಾದ ಅವರೆಕಾಳು ಮತ್ತು ಕುಂಬಳಕಾಯಿ ಸಾರು ರೆಡಿ ಆಗ್ತದೆ. ತುಂಬಾ ರುಚಿಯಾಗಿ ಆಗ್ತದೆ. ನೀವು ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುವವರು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಹೈಪ್ ಮಾಡಿ. ವಿಡಿಯೋ ಹೈಪ್ ಮಾಡೋದ್ರಿಂದ ಮತ್ತಷ್ಟು ಜನರಿಗೆ ನನ್ನ ವಿಡಿಯೋಗಳು ತಲುಪ್ತವೆ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.